ಇನ್ನು ಯಾದಗಿರಿಯಲ್ಲೊಬ್ಬ ನಕಲಿ ನೋಟ್ ಕಳ್ಳ ಸ್ವಾಮೀಜಿ ಮಂತ್ರದಿಂದ ನೋಟು ಉದುರತ್ವೆ ಅಂತ ನಂಬಿಸಿದ್ದಂಥ ಆಸಾಮಿ ಈತ ಅಮಾಯಕರಿಗೆ ನಿಧಿಯ ಹಣದ ಆಸೆಯನ್ನ ತೋರಿಸಿ ಲಕ್ಷ ದೋಖ ಮಾಡಿದ್ದಾನೆ. ಮಂತ್ರದಿಂದ ನೋಟು ಉದುರತ್ವೆ ಅಂತ ಹೇಳಿ ನಂಬಿಸಿದ್ದ ಈತ. ಯಾದಗಿರಿಯ ನಾಗರಾಳ ಗ್ರಾಮದ ಜನರನ್ನ ನಂಬಿಸಿದ್ದಂಥ ಸ್ವಾಮೀಜಿ ವಾಗಣಗೇರ ತಳವಾರಗೇರಾದ 5 ನಕಲಿ ಸ್ವಾಮೀಜಿಗಳಿಂದ ಈ ರೀತಿಯ ಕೃತ್ಯ ನಡೀತಾ ಇತ್ತು. ನಿಧಿಯನ್ನು ತೆಗೆದುಕೊಡ್ತೀವಿ ಅಂತ ಹೇಳಿ ಪೂಜೆ ಮಾಡಿ ವಂಚಿಸ್ತಾ ಇದ್ರು ಈ ನಕಲಿ ಸ್ವಾಮಿಗಳು ಅನ್ನೋದು. ರಾಮನಗೌಡ, ನಾಗಯ್ಯ ಸ್ವಾಮಿ, ಒಗ್ಗನಿಂಗಯ್ಯ, ಭೀಮಣ್ಣ, ಭೀಮಪ್ಪ ಅನ್ನುವಂಥ 5 ಗ್ಯಾಂಗ್ ಇದು. ಅಮಾಯಕರಿಗೆ ಮೋಸವನ್ನ ಮಾಡ್ತಾ ಇದ್ರು. ಜನರನ್ನ ನಂಬಿಸಿ ಲಕ್ಷ ವಂಚಿಸ್ತಾ ಇದ್ದಂಥ ನಕಲಿ ಸ್ವಾಮೀಜಿ ಗ್ಯಾಂಗ್ ಇದು. ಯಾದಗಿರಿಯಲ್ಲಿ ನಕಲಿ ನೋಟ್ ಕಳ್ಳ ಸ್ವಾಮೀಜಿಗಳು ಈಗ ಸಿಕ್ಕಾಕೊಂಡಿದ್ದಾರೆ. ಅಮಾಯಕರಿಗೆ ನಿಧಿ ಹಾಗೂ ಹಣದ ಆಸೆಯನ್ನ ತೋರಿಸಿ ಲಕ್ಷ ದೋಖವನ್ನ ಮಾಡ್ತಾ ಇದ್ರು 5 ಗ್ಯಾಂಗ್ ಇದು. ಇದೀಗ ಜನರ ಕೈಗೆ ಸಿಕ್ಕಾಕೊಂಡಿದೆ. ನಿಧಿಯನ್ನ ತೆಗೆದುಕೊಡ್ತೀವಿ ಅಂತ ಹೇಳಿ ಪೂಜೆಯನ್ನ ಮಾಡಿ ವಂಚಿಸ್ತಾ ಇತ್ತು ಈ ನಕಲಿ ಸ್ವಾಮೀಜಿಗಳ ಗ್ಯಾಂಗ್. ರಾಮನಗೌಡ, ನಾಗಯ್ಯ ಸ್ವಾಮಿ, ಒಗ್ಗನಿಂಗಯ್ಯ, ಭೀಮಣ್ಣ, ಭೀಮಪ್ಪ 5 ಗ್ಯಾಂಗ್ನಿಂದ ಸ್ವಾಮೀಜಿಗಳ ವೇಷವನ್ನ ಧರಿಸಿ ಜನರಿಗೆ ಮೋಸವನ್ನ ಮಾಡಲಾಗ್ತಾ ಇದೆ. ನಕಲಿ ಸ್ವಾಮೀಜಿಗಳು ಈಗ ಜನರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಇನ್ನು ಈ ನಕಲಿ ಸ್ವಾಮಿಗಳ ಅಸಲಿಯತ್ತು ಗೊತ್ತಾಗ್ತಾ ಇದ್ದಂತೆ ಗೂಸಾ ಬಿದ್ದಿದೆ. ಮಷೀನ್ ಮೂಲಕ ನಕಲಿ ನೋಟನ್ನು ಉದುರಿಸ್ತಾ ಇದ್ದಂಥ ವಂಚಕರು ಪ್ರಿಂಟಿಂಗ್ ಮಷೀನ್ ಅನ್ನ ಇಟ್ಕೊಂಡಿರೋದು ಗೊತ್ತಾಗ್ತಾ ಇದ್ದಂತೆ ಜನರು ಅಲರ್ಟ್ ಆಗಿದ್ದಾರೆ. ಜನರಿಗೆ ವಂಚನೆ ಮಾಡ್ತಾ ಇರುವಾಗಲೇ ನಕಲಿ ಸ್ವಾಮೀಜಿಗಳಿಗೆ ಧರ್ಮದೇಟು ಬಿದ್ದಿದೆ. ನಕಲಿ ಸ್ವಾಮೀಜಿಗಳಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಹಳ್ಳಿಯ ಜನರು. ಈ ನಕಲಿ ಸ್ವಾಮೀಜಿಗಳ ಗ್ಯಾಂಗ್ ಅನ್ನ ಬಂಧಿಸಿ ಜೈಲಿಗಟ್ಟಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ಜನರ ಒತ್ತಾಯಕ್ಕೆ ವಶಕ್ಕೆ ಪಡೆದು ಅದಾದ ನಂತರ ಬಿಟ್ಟು ಕಳಿಸಿದ್ರ ಹಾಗಾದ್ರೆ ಪೊಲೀಸರು. ಈ ಒಂದು ವಿಚಾರವಾಗಿ ಕೂಡ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಲಂಚವನ್ನ ಪಡೆದು ಆರೋಪಿಗಳನ್ನ ಬಿಟ್ಟು ಕಳಿಸಿದ್ದಾರೆ ಪೊಲೀಸರು ಅನ್ನುವಂಥ ಆರೋಪ ಕೂಡ ಬರ್ತಾ ಇದೆ. ಸುರಪುರ ಪೊಲೀಸರ ವಿರುದ್ಧ ನಾಗರಾಳ ಗ್ರಾಮದ ಜನರು ಈಗ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ವಾಗ್ನಗರ ಗ್ರಾಮದ ವಂಚಕರು ಮೂಢನಂಬಿಕೆಯನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡು ವಿವಿಧ ಗ್ರಾಮಗಳ ಮುಗ್ಧರಿಂದ 1 ಲಕ್ಷಕ್ಕೆ 10 ಲಕ್ಷ ಕೊಡುವುದಾಗಿ ನಂಬಿಸಿ 1 ಲಕ್ಷ ಹಣ ವಸೂಲು ಮಾಡಿಕೊಂಡು ಹೊರರಿಯಾಗುವ ಘಟನೆಗಳು ಮತ್ತು ನಾಗರಾಳ ಗ್ರಾಮದಲ್ಲಿ 17/10/2025 ಇದೇ ಗ್ಯಾಂಗು 5 ಜನ ಗ್ಯಾಂಗು ಕಾವಿ ಬಟ್ಟೆ ಹಾಕಿಕೊಂಡು ಒಬ್ಬ ಉಳಿದಂಥ ಜನ ಮೋಸ ಮಾಡುತ್ತಿರುವ ಸಮಯದಲ್ಲಿ ಅಲ್ಲಿಯ ಕೆಲವರು ಇವರನ್ನು ಕೂಡಿ ಹಾಕಿ ಸುರಪುರದ ಠಾಣೆಯ ಇನ್ಸ್ಪೆಕ್ಟರ್ ಆದ ಉಮೇಶ್ ನಾಯ್ಕರವರಿಗೆ ಕರೆದು ಈ 5 ಜನರನ್ನು ಮಾನ್ಯ ಇನ್ಸ್ಪೆಕ್ಟರ್ ಅವರಿಗೆ ಒಪ್ಪಿಸಿದಾಗ ಮಾನ್ಯ ಇನ್ಸ್ಪೆಕ್ಟರ್ ಅವರು ಸುರಪುರದ ಪೊಲೀಸ್ ಸ್ಟೇಷನ್ ಕರೆದುಕೊಂಡು ಹೋಗಿ ತೆರಿಗೆ ಮರುದಿನ ಸಂಜೆ 7 ಗಂಟೆಯವರೆಗೆ ಕೂಡಿ ಹಾಕಿ ಅವರಿಂದ ಹಣ ವಸೂಲು ಮಾಡಿಕೊಂಡು ಯಾವುದೇ ಕೇಸು ಮಾಡದೆ ಜನರಿಗೆ ಮೋಸ ಮಾಡುತ್ತಿರುವ 5 ಜನರ ಗ್ಯಾಂಗನ್ನು ಹೊರಗಡೆ ಬಿಟ್ಟಿದ್ದಾರೆ. ಸುರಪುರ ತಾಲೂಕಿನ ವಾಗ್ನಗರ ಗ್ರಾಮದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.